ಸರ್ ಇವಾಗ ಫ್ಯಾಟಿ ಲಿವರ್ ಭಾಳ ಇದೆ. ಫ್ಯಾಟಿ ಲಿವರ್ ಯಾವ್ದು ಎದಕ್ಕಾಗಿ ಬರ್ತಾ ಇದೆ? ಫ್ಯಾಟಿ ಲಿವರ್ ಯಾಕಾಗುತ್ತೆ? ಇಟ್ಸ್ ವೆರಿ ಸಿಂಪಲ್. ವಾಟ್ ಇಸ್ ದ ಜಾಬ್ ಆಫ್ ಲಿವರ್? ಆಯಿಲ್ ಮೆಟಬಾಲಿಸಮ್ ಮಾಡುತ್ತೆ. ನೀವು ತಿಂದಿರೋ ಎಣ್ಣೆನ ಜೀರ್ಣ ಮಾಡೋದು. ಸೊ ನೀವು ಪದೇ ಪದೇ ತಪ್ಪಾಗಿರೋ ಎಣ್ಣೆ ಕೊಟ್ರೆ, ಒಂದು ಎಣ್ಣೆನಲ್ಲಿ 4-5 ಸತಿ ಕರಿಬೇಕು, ಅದನ್ನ 100 ಸತಿ ಕರಿತೀರ. ಹೊರಗಡೆ ಬಜ್ಜಿ ಬೋಂಡ ತಿನ್ನೋದು. 2ನೇದು ರಿಫೈನ್ಡ್ ಆಯಿಲ್ ತಿನ್ನೋದು. 3ನೇದು ಎಸ್ಪೆಷಲಿ ಪದೇ ಪದೇ ಹೈ ಫ್ಯಾಟಿ ಫುಡ್ಸ್ ತಗೊಳ್ಳೋದು. ಇದೆಲ್ಲದರಿಂದ ನಿಮ್ಗೆ ಈ ಹೈ ಇನ್ಪುಟ್ ಆಗುತ್ತೆ ಫ್ಯಾಟ್. ಬಟ್ ಅದನ್ನ ಮೆಟಬಲೈಸ್ ಮಾಡ್ಬೇಕಂದ್ರೆ ಲಿವರಿಗೆ ಒಂದು ಎನರ್ಜಿ ಬೇಕು, ಚಲನ ಶಕ್ತಿ ಬೇಕು, ಮೊಮೆಂಟಮ್ ಬೇಕು. ತಿಂತೀರಾ ಕುಂದಿರ್ತೀರಾ, ಮೊಮೆಂಟಮ್ ಆಗಲ್ಲ. ಸೊ ನೀವು ಆಯಿಲ್ ಫುಡ್ ತಿಂದಾಗ ಮೇಕ್ ಶೂರ್ ದಟ್, ನಾನ್ ವೆಜ್ ತಿಂದಿದ್ದೀರಾ, ಸಮ್ ಬಜ್ಜಿ ಬೋಂಡ ತಿಂದಿರ ಅಂದ್ರೆ ಮೇಕ್ ಶೂರ್ ದಟ್ ಯು ಆರ್ ಸ್ವೆಟಿಂಗ್ ಸಮಥಿಂಗ್ ಅಂಡ್ ಸಮ್ ಫಿಸಿಕಲ್ ಆಕ್ಟಿವಿಟಿ ಬೇಕೇ ಬೇಕು. ಇಲ್ಲ ಅಂತಂದ್ರೆ ಇವತ್ತು ಸಡನ್ ಆಗಿ ನಿಮ್ಗೆ ಎಫೆಕ್ಟ್ ಆಗದೆ ಇರ್ಬೋದು, ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮಲ್ಲಿ ಡಿಗ್ರೇಡ್ ಆಗ್ತಾ ಹೋಗುತ್ತೆ ಲಿವರ್. ಸೊ ಅದನ್ನ ಓವರ್ಕಮ್ ಮಾಡೋದಕ್ಕೆ ಜಸ್ಟ್ ಯೂಸ್ ಆರೆಂಜ್ ಕಲರ್. ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ಗೆ 3rd ಜಾಯಿಂಟ್ಗೆ ಜಸ್ಟ್ ಒಂದು ಆರೆಂಜ್ ಲೈನ್ ಹಾಕಿ, ಇದನ್ನ ಫಸ್ಟ್ ವೀಕ್ ಡೈಲಿ ಹಾಕಿ, ಸೆಕೆಂಡ್ ವೀಕಿಂದ ಆಲ್ಟರ್ನೇಟಿವ್ ಡೇಸ್ ಹಾಕಿ. ಇರೋ ಕಬ್ಬು ಕರಗುತ್ತೆ, ಬಟ್ ಮತ್ತೆ ಹೊಸದು ಕ್ರಿಯೇಟ್ ಆಗಬಾರ್ದು ಅಂದ್ರೆ ಲಿವರ್ ಎನರ್ಜಿನ ಎನ್ಹಾನ್ಸ್ ಮಾಡಬೇಕು. ವೀಕ್ಲಿ 2 times ದಿಸ್ ಲಿವರ್ ರಿಫ್ಲೆಕ್ಸ್ ಪಾಯಿಂಟ್ ನ 15 to 20 times ಪ್ರೆಸ್ ಮಾಡಿ. ಇದ್ರ ಜೊತೆಗೆ ಆದಷ್ಟು ಎಣ್ಣೆ ಪದಾರ್ಥ ಕಡಿಮೆ ಮಾಡಿ, ಫ್ಯಾಟಿ ಲಿವರ್ ರಿಪೋರ್ಟ್ ನಾರ್ಮಲ್ ಬರೋ ತನಕ. ಒನ್ಸ್ ರಿಪೋರ್ಟ್ ನಾರ್ಮಲ್ ಬಂದಾದ್ಮೇಲೆ ದೇಶಿ ತಳಿ ಎಣ್ಣೆನ ರಿಫೈನ್ಡ್ ಮಾಡದೆ ಫಿಲ್ಟರ್ ಮಾಡಿರೋ ಎಣ್ಣೆನ ತಗೊಳ್ಳಿ.